ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ, ಏನಾಗ್ತಾ ಇದೆ ಅಂತ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮೊನ್ನೆ ಸುರಿದ ವರ್ಷದ ಅತಿ ದೊಡ್ಡ ಮಳೆಯಿಂದ ಬೆಂಗಳೂರಲ್ಲಿ ಸಾಕಷ್ಟು ಅವಾಂತರ ಉಂಟಾಗಿವೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗಳಲ್ಲಿ ನೀರು ಇನ್ನೂ ಖಾಲಿ ಆಗಿಲ್ಲ. ನೀರಲ್ಲಿ ಮುಳುಗಿದ್ದ ನೂರಾರು ವಾಹನಗಳು ಈಗ ಕೆಟ್ಟು ನಿಂತಿವೆ. ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ 15ಕ್ಕೂ ಹೆಚ್ಚು ಅಂಗಡಿಗಳು ಇನ್ನೂ ಜಲಾವೃತವಾಗಿಯೇ ಇವೆ. ಬಿಬಿಎಂಪಿ ಧೋರಣೆಗೆ ಆಕ್ರೋಶ ಬರ್ತಾ ಇದೆ. ಬರೀ ಆಕ್ರೋಶನ. ಇನ್ನು ಡಿಸಿಎಂ ಕಟ್ಟಾಜ್ಞೆ ಮೇರೆಗೆ 20 ದಿನಗಳ ಹಿಂದೆ ರಸ್ತೆ ಗುಂಡಿ ಮುಚ್ಚಲಾಗಿತ್ತು. ಆದರೆ ಮೊನ್ನೆಯ ಮಳೆಗೆ ರಸ್ತೆ ಗುಂಡಿ ಮುಚ್ಚಿದ ಕಾಮಗಾರಿಯ ಅಸಲಿ ಬಂಡವಾಳ ಕಾಣಿಸಿಕೊಳ್ತಾ ಇದೆ. ನಗರದ ರಸ್ತೆಗಳ ತುಂಬೆಲ್ಲ ಮತ್ತೆ ಗುಂಡಿಗಳು ಬಾಯ್ತಿವೆ, ಅಪಾಯಕ್ಕೆ ಆಹ್ವಾನ ನೀಡ್ತಾ ಇವೆ, ನಗ್ತಾ ಇವೆ ಅವು. ನೋಡಿ ನಾನು ಹೆಂಗೆ ಗಟ್ಟಿಯಾಗಿದ್ದೀನಿ ಅಂತ. ಬಿಬಿಎಂಪಿ ಮಾತ್ರ ಎಂದಿನಂತೆ ಕೇಂದ್ರೀಯ ವಿಹಾರಕ್ಕೆ ಪ್ರತ್ಯೇಕ ಕಾಲುವೆ ನಿರ್ಮಿಸುವ ಮಾತನಾಡಿದೆ. ಅಯ್ಯೋ, ಭರವಸೆಗಳೇ ಸಾಕಾಗಿದೆ ನಿಮ್ಮದು, ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿಕೊಂಡಿದ್ದಾರೆ. ಇದರ ಮಧ್ಯೆ ಮೇಘಸ್ಫೋಟದಂಥ ಮಳೆಗೆ ಉಡುಪಿಯ ಹೆಬ್ರಿ ಜಲಮಯವಾಗಿದೆ. ಕೇವಲ 2-3 ಗಂಟೆಗಳಲ್ಲಿ 2.5 ಗಂಟೆಯಲ್ಲಿ 180 ಮಿಲಿಮೀಟರ್ ಮಳೆ ಬಿದ್ದಿದೆ. ಹಳ್ಳಕೊಳ್ಳಗಳೆಲ್ಲ ತುಂಬಿ ಹರಿದಿವೆ. ನೆರೆಯಲ್ಲಿ ಕೊಚ್ಚಿ ಹೋಗಿದ್ದ ವೃದ್ಧೆಯ ಮೃತದೇಹ ಇವತ್ತು ತೊರೆಯ ನಡುವಿನ ಪೊದೆಯಲ್ಲಿ ಪತ್ತೆಯಾಗಿದೆ. ಹಲವು ವಾಹನಗಳು ನೀರಲ್ಲಿ ಕೊಚ್ಚಿ ಹೋಗಿವೆ. 10 ಮನೆಗಳು ಪ್ರವಾಹದಲ್ಲಿ ಸಿಲುಕಿವೆ. ನಿನ್ನೆ ನಾಪತ್ತೆಯಾಗಿದ್ದ ಮಂಗಳೂರಿನ ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಅವರ ಸಹೋದರ ಉದ್ಯಮಿ ಮುಮ್ತಾಜ್ ಅಲಿ ಹೆಣವಾಗಿ ಪತ್ತೆಯಾಗಿದ್ದಾರೆ. ಕೂಳೂರಿನ ಫಲ್ಗುಣಿ ನದಿಯಲ್ಲಿ 30 ಗಂಟೆಗಳ ಶೋಧದ ಬಳಿಕ ಮುಮ್ತಾಜ್ ಮೃತದೇಹ ಸ್ಥಳೀಯ ಮೀನುಗಾರರಿಗೆ ಸಿಕ್ಕಿದೆ. ನಿನ್ನೆ ಕೂಳೂರಿನ ಸೇತುವೆ ಮೇಲೆ ಮುಮ್ತಾಜ್ ಕಾರು ಪತ್ತೆಯಾಗಿತ್ತು. ಹೀಗಾಗಿ ಫಲ್ಗುಣಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಇದು ಕೊಲೆಯೋ ಆತ್ಮಹತ್ಯೆ ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. 3 ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗಿದೆ. ರಹಮತ್ ಎಂಬ ಮಹಿಳೆ ಬ್ಲಾಕ್ಮೇಲ್ನಿಂದ ಅಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಅಲಿ ಅವರ ಕಾರು ಚಾಲಕ ಸೇರಿ 6 ಮಂದಿಯ ವಿರುದ್ಧ ಮೃತರ ಕುಟುಂಬಸ್ಥರು ದೂರನ್ನು ದಾಖಲಿಸಿದ್ದಾರೆ. ಮುಮ್ತಾಜ್ ಅವರ ಗೌರವವನ್ನು ಹಾಳು ಮಾಡೋದಕ್ಕೆ ಮಹಿಳೆಯನ್ನ ಬಳಸಿಕೊಂಡು ಷಡ್ಯಂತ್ರವನ್ನು ಮಾಡಲಾಗಿದೆ. ರೆಹಮತ್ ಅಕ್ರಮ ಸಂಬಂಧ ಇದೆ ಅಂತ ಸುಳ್ಳು ಅಪಪ್ರಚಾರವನ್ನ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ. ಜುಲೈನಿಂದ ಈವರೆಗೂ 50 ಲಕ್ಷ ವಸೂಲಿ ಮಾಡಿರುವ ಆಕೆ ಜೀವ ಬೆದರಿಕೆಯನ್ನ ಹಾಕಿದ್ರು. ಇದರಿಂದ ಖಿನ್ನತೆಗೆ ಒಳಗಾಗಿದ್ದ ಮುಮ್ತಾಜ್ ಅಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಿದೆ. ಮುಮ್ತಾಜ್ ಅಲಿ ಸಾವನ್ನಪ್ಪುವ ಮುನ್ನ ವಾಯ್ಸ್ ನೋಟ್ ಹಾಕಿರುವ ಸುದ್ದಿಯೂ ಕೂಡ ಇದೆ. ಕೆಲವು ತಿಂಗಳಿಂದ ಕೆಲವರು ತುಂಬಾ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಸೂಸೈಡ್ ಸಹಿಸಲಸದಂತ ಕೆಲವು ಕೋಕ ಶಕ್ತಿಗಳು ಇದರಲ್ಲಿ ಸೇರಿ ಒಂದು ಟ್ರ್ಯಾಪ್ ಮೂಲಕ ಇವರನ್ನು ಸಿಲುಕಿಸಿ ಹಾಕುವಂತಹ ಕೆಲಸವನ್ನು ಮಾಡಿ ಇಂತಹ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಿದೆ. ಸತ್ಯ ಹೊರಗೆ ಬರಬೇಕು. ಉದ್ದೇಶ ಅಂತ ಹೇಳಿದ್ರೆ ಬ್ಲ್ಯಾಕ್ ಮೇಲಿಂಗ್ ಉದ್ದೇಶದಿಂದ ಅವರ ಒಂದು ಪ್ರಭಾವವನ್ನು ಮಾನ ಮರ್ಯಾದೆಯನ್ನು ತೆಗೆಯುತ್ತೇನೆ ಅಂತ ಹೇಳುವಂತಹ ಉದ್ದೇಶದಿಂದ ಅವರು ಏನಾದರೂ ಮಾಡಿರ್ಬೋದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲು ಸೇರಿರುವ ಆರೋಪಿ ನಟ ದರ್ಶನ್ಗೆ ಬೆನ್ನು ನೋವು ಬೆಂಬಿಡದೆ ಕಾಣ್ತಾ ಇದೆ ಅಂತೆ. ಆದರೆ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ವಂತೆ. ದರ್ಶನ್ಗೆ ಜೈಲಿನಲ್ಲಿ ಕುಂತಲ್ಲಿ ಕೂರೋದಕ್ಕಾಗ್ತಾ ಇಲ್ಲ, ನಿಂತಲ್ಲಿ ನಿಲ್ಲೋದಕ್ಕೂ ಆಗದೆ ತೀವ್ರ ಬೆನ್ನುವಿಂದ ಒದ್ದಾಡ್ತಾ ಇದ್ದಾರೆ. ಇತ್ತ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಿ, ಸರ್ಜರಿ ಅಗತ್ಯ ಇದೆ ಅಂತ ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರಂತೆ. ತುಂಬ ಗಟ್ಟಿಯಾಗಿರಬೇಕು ಅವರು. ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ಬೇಡ, ಬೆಂಗಳೂರಿನಲ್ಲೇ ಪಡಿತೀನಿ ಅಂತ ಹಠ ಮಾಡ್ತಾ ಇದ್ದಾರಂತೆ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಹೋಗಿ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ವಕೀಲ ಸಿ ವಿ ನಾಗೇಶ್ ಅವರ ವಾದದ ಪ್ರಕಾರ ನಮಗೆ ಪಕ್ಕಾ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗಿದೆ. ಹಾಗಾಗಿ ಅದನ್ನು ಅವರು ಹೇಳಿದ್ದಾರೆ. ನೀವೇನು ಯೋಚನೆ ಮಾಡಕ್ಕೆ ಹೋಗಬೇಡಿ, ಸದ್ಯಕ್ಕೆ ಬೆನ್ನುವಿಗೆ ಸಂಬಂಧಿಸಿದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ಅಗತ್ಯ ಬಿದ್ದರೆ ಬೆಂಗಳೂರಿಗೆ ರೆಫರ್ ಮಾಡಿಸಿ ಅಲ್ಲಿ ಸರ್ಜರಿ ಮಾಡಿಸಿದ್ರೆ ಆಯಿತು ಅಂತ ಧೈರ್ಯ ತುಂಬಿಕೊಂಡು ಬಂದಿದ್ದಾರಂತೆ. ಸದ್ಯಕ್ಕೆ ಪತ್ನಿ ಮಾತಿಗೆ ತಲೆ ಆಡಿಸಿರುವಂಥ ದಾಸ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಬಳಿಕ ನೋಡೋಣ ಅಂತ ಸುಮ್ಮನಾಗಿದ್ದಾರಂತೆ. ನಂತರ ಪತ್ನಿ ತಂದಿದ್ದ ಬ್ಯಾಗ್ಗಳನ್ನು ಹಿಡ್ಕೊಂಡು ಸೆಲ್ ಕಡೆಗೆ ತೆರಳುವಾಗ ಬೆನ್ನುವಿನಿಂದ ಪರದಾಡಿರೋದು ಕೂಡ ಅಲ್ಲಿ ಕಾಣಿಸ್ತು. ಕೋಲ್ಕತ್ತಾ ಯುವ ವೈದ್ಯ ಹತ್ಯಾಚಾರ ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ಸಿರ್ಡಾ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ. ಯುವ ವೈದ್ಯೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿಲ್ಲ, ಬದಲಿಗೆ ಕೋಲ್ಕತ್ತಾ ಪೊಲೀಸರ ಜೊತೆಗೂಡಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದ ಆರೋಪಿ ಸಂಜಯ್ ರಾಯ್ ಯುವ ವೈದ್ಯ ಮೇಲೆ ರೇಪ್ ಮಾಡಿ ಬಳಿಕ ಕೊಂದಿದ್ದ ಅಂತ ಚಾರ್ಜ್ ಶೀಟ್ನಲ್ಲಿ ಸಿಬಿಐ ಉಲ್ಲೇಖಿಸಿದೆ. 200 ಸಾಕ್ಷಿಗಳ ಹೇಳಿಕೆಯನ್ನು ಸಿಬಿಐ ನಮೂದಿಸಿದೆ. ಇದರ ಮಧ್ಯೆ ಸಂತ್ರಸ್ತೆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು, ವೈದ್ಯರಿಗೆ ರಕ್ಷಣೆ ಕೊಡಬೇಕು ಅಂತ ಆಗ್ರಹಿಸಿ ಕಿರಿಯ ವೈದ್ಯರು ಕೋಲ್ಕತ್ತಾದಲ್ಲಿ ಮುಷ್ಕರವನ್ನು ಮುಂದುವರೆಸಿದ್ದಾರೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ. ನವರಾತ್ರಿ 5ನೇ ದಿನವಾದ ಇವತ್ತು ಅರಮನೆಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿದ್ವು. ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ ಪೂಜೆಯಲ್ಲಿ ಭಾಗಿಯಾದವು. ಇವತ್ತು ದಸರಾ ಗಜಪಡೆಗೆ ತೂಕ ಪರೀಕ್ಷೆ ಮಾಡಿದ್ರು. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ 14 ಆನೆಗಳ ತೂಕವನ್ನ ನೋಡಿದ್ರು. ಕ್ಯಾಪ್ಟನ್ ಅಭಿಮನ್ಯು ಬರೋಬ್ಬರಿ 5,820 ಕೆಜಿ ತೂಗಿದ್ದಾನೆ. ಈ ಬಾರಿ ಜಂಬೂ ಸವಾರಿಯಲ್ಲಿ ಅಭಿಮನ್ಯು ಚಿನ್ನದ ಅಂಬಾರಿಯನ್ನು ಹೊರಲಿದ್ದು, ಹಿರಣ್ಯ ಮತ್ತು ಲಕ್ಷ್ಮಿ ಆನೆಗಳು ಕುಮ್ಕಿ ಆನೆಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತವೆ. ನಿಶಾನೆ ಆನೆಯಾಗಿ ಧನಂಜಯ, ನೌಫತ್ ಆನೆಯಾಗಿ ಗೋಪಿ ಆಯ್ಕೆಯಾಗಿದ್ದಾನೆ. ಇದರ ಮಧ್ಯೆ ಮಹಿಳಾ ದಸರಾದಲ್ಲಿ ಹಿರಿಯ ನಾಗರಿಕರು ಬಿಂದಾಸ್ ಸ್ಟೆಪ್ ಹಾಕಿದ್ರು. ವಿಕಲಚೇತನರು ಭರ್ಜರಿ ಪರ್ಫಾರ್ಮ್ ಮಾಡಿದ್ರು. ರೈತರಿಗೆ ಪ್ರೋತ್ಸಾಹ ನೀಡಲು ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ.
ಭಾರತದ ಜೊತೆಗೆ ಕಿರಿಕ್ ಮಾಡಿಕೊಂಡು ಮತ್ತೆ ಮೆತ್ತಗಾದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಜು ನಿನ್ನೆಯಿಂದ ಭಾರತ ಪ್ರವಾಸದಲ್ಲಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಬಳಿಕ ಜಂಟಿ ಪ್ರಕಟಣೆ ಹೊರಬಿದ್ದಿದೆ. ಮಾಲ್ಡೀವ್ಸ್ ಜೊತೆಗಿನ ಬಾಂಧವ್ಯವನ್ನ ಸ್ಮರಿಸಿದ ಪ್ರಧಾನಿ ಮೋದಿ ದ್ವೀಪ ರಾಷ್ಟ್ರಕ್ಕೆ ಕಷ್ಟ ಬಂದರೆ ನಾವಿದ್ದೇವೆ ಎನ್ನುವಂತ ಅಭಯ ನೀಡಿದ್ದಾರೆ. ನೆರವು ನೀಡಲು ನಾವೇ ಯಾವಾಗಲೂ ಮುಂದಿರ್ತೀವಿ ಅಂತ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಭಾರತದ ಭದ್ರತೆಗೆ ಕಡೆಗಣಿಸುವ ರೀತಿ ಮಾಲ್ಡೀವ್ಸ್ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಮುಯಿಜ್ಜು ಪ್ರತಿಜ್ಞೆ ಮಾಡಿದ್ದಾರೆ. ಮಾಲ್ಡೀವ್ಸ್ನಲ್ಲಿ ಹೂಡಿಕೆ ಹೆಚ್ಚಿಸಿ ಅಂತ ಭಾರತವನ್ನು ಮುಯಿಜ್ಜು ಕೋರಿದ್ದಾರೆ. ತಮ್ಮ ಟೂರಿಸಂ ಮಾರ್ಕೆಟ್ಗೆ ಭಾರತವೇ ಅತಿದೊಡ್ಡ ಸೋರ್ಸ್ ಎಂದ ಮುಯಿಜ್ಜಿ ಭವಿಷ್ಯದಲ್ಲಿ ಪ್ರವಾಸಿಗರ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಆಶಾಭಾವ ವ್ಯಕ್ತಪಡಿಸಿದ್ದಾರೆ. ಶೀಘ್ರವೇ ಪ್ರಧಾನಿ ಮೋದಿ ಮಾಲ್ಡೀವ್ಸ್ ಪ್ರವಾಸ ಕೈಗೊಳ್ಳುವಂತಹ ಸಂಭವ ಇದೆ. ಅಲ್ಲಿ ಮಂತ್ರಿಗಳೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಇವ್ರು ಬಂದು ಇಲ್ಲಿ ಬಿಟ್ಟು ಸಮಜಾಯಿಸಿ ಮಾಡ್ಬಿಟ್ರೆ ನಮ್ಮವರು ಚೆನ್ನಾಗಿದ್ದಾರೆ, ಒಂದ್ಸಲ ಪಾಠ ಕಲಿಸ್ಬೇಕು, ಅವಾಗ ಸರಿ ಆಗುತ್ತೆ. ಅಲ್ಲ ಈಗ ಕೆಟ್ಟವ್ರೆ, ಅದಕ್ಕೆ ಬುದ್ಧಿ ಏನ್ ಕೆಟ್ಟದ್ದು ಏನು ಇಲ್ಲ, ಬೇಕಾಗಿದೆ. ಈಗ ಅಲ್ಲಿ ಪ್ರವಾಸಿಗರು ಹೋಗ್ತಾ ಇಲ್ಲ, ದುಡ್ಡು ಬೇಕು, ಅದಕ್ಕೆ ಕೇಳ್ತಾ ಇರೋದಷ್ಟೇ. ಸೇಮ್ ಪಾಕಿಸ್ತಾನದ ಬುದ್ಧಿನೇ. ಇನ್ನು ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಶುರುವಾಗಿ ಇಂದಿಗೆ ಬರೋಬ್ಬರಿ 1 ವರ್ಷ. ಈ ಕರಾಳ ನೆನಪಿನ ದಿನವೂ ಗಾಜಾ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಶಾಲೆಯೊಂದರ ಮೇಲೆ ನಡೆದ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿದ್ದಾರೆ. ಅತ್ತ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಮತ್ತೊಮ್ಮೆ ಕ್ಷಿಪಣಿಗಳ ಸುರಿಮಳೆಯನ್ನಾಗೈದಿದೆ. ಇಸ್ರೇಲ್ನ 3ನೇ ಅತಿದೊಡ್ಡ ನಗರ ಹೈಫಾ ಮೇಲೆ ಇಂದು ನಸುಕಿನ ಜಾವ ಫಾದಿ 1 ಕ್ಷಿಪಣಿ ಹಾರಿಸಿದೆ. ಹಿಜ್ಬುಲ್ಲಾ ಹಾರಿಸಿದ 130 ರಾಕೆಟ್ ಪೈಕಿ 5 ರಾಕೆಟ್ ಇಸ್ರೇಲ್ ಭೂಭಾಗದಲ್ಲಿ ಬಿದ್ದಿದ್ದು 1 ರಸ್ತೆ, ರೆಸ್ಟೋರೆಂಟ್, ಮನೆ ಧ್ವಂಸವಾಗಿದೆ. 10 ಮಂದಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ತಿಳಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಇಸ್ರೇಲ್ನ ಟಿಬೇರಿಯಸ್ ಗಲೀಲಿ ನಗರದಲ್ಲೂ ಸೈರನ್ ಮೊಳಗಿಸಿದ್ದಾರೆ. ಇನ್ನು ಇಸ್ರೇಲ್ ದಾಳಿ ಭೀತಿಯಲ್ಲಿ ತಾತ್ಕಾಲಿಕವಾಗಿ ರದ್ದು ಮಾಡಿದ ವಿಮಾನ ಸೇವೆಗಳನ್ನು ಇರಾನ್ ಮತ್ತೆ ಆರಂಭಿಸಿದೆ. ಕಡೆಗೆ ಹಿಜ್ಬುಲ್ಲಾ ಗುರಿಯಾಗಿಸಿಕೊಂಡು ಇಸ್ರೇಲ್ ಕೂಡ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಿದೆ. ಬಾಂಬ್ ಸುರಿಮಳೆಯನ್ನ ಪರಿಣಾಮ ಲೆಬನಾನ್ ರಾಜಧಾನಿ ಬೈರೂಟ್ ತತ್ತರಿಸಿ ಹೋಗಿದೆ. ಕಟ್ಟಡಗಳ ಅವಶೇಷಗಳಡಿ ಸಿಲುಕಿರುವಂತಹ ಗಾಯಾಳುಗಳು ಮತ್ತು ಮೃತರನ್ನ ಮೇಲೆತ್ತಲು ಕೂಡ ಇಸ್ರೇಲ್ ಅವಕಾಶ ನೀಡ್ತಾನೆ ಇಲ್ಲ. ಇದಕ್ಕೆ ಹೆದರಿದ ಹಿಜ್ಬುಲ್ಲಾ ನಾಯಕ ನಯೀಮ್ ಖಾಸಿಂ ತಮಗೆ ಒಲಿದು ಬಂದ ಸಂಘಟನೆಯ ಸರ್ವೋಚ್ಚ ನಾಯಕನ ಸ್ಥಾನವನ್ನ ತಿರಸ್ಕರಿಸಿಬಿಟ್ಟಿದ್ದಾರಂತೆ. ಅಲ್ಲದೆ ತನಗೆ ಹಿಜ್ಬುಲ್ಲಾ ಸಂಘಟನೆಯ ಸಹವಾಸವೇ ಬೇಡ ಅಂತ ಹೇಳುತ್ತಾ ವಿಡಿಯೋ ಮಾಡಿಬಿಟ್ಟಿದ್ದಾನೆ. ಈ ವಿಡಿಯೋದಲ್ಲಿ ಖಾಸಿಂ ಭಯದಿಂದ ಬೆವರು ಒಳಿಸಿಕೊಳ್ತಾ ಇರೋದು ಸರಿಯಾಗಿದೆ. ಅಂದಾಗೆ ಇಸ್ರೇಲ್ ನಡೆಸಿದ ದಾಳಿಗಳಲ್ಲಿ ಶನಿವಾರ ರಾತ್ರಿಯ ದಾಳಿಯ ಅತ್ಯಂತ ಭೀಕರ ಅಂತಿದ್ದಾರೆ. ಯಾಕೆ ಯಾರು ಕಾಪಾಡಕ್ ಬರ್ಲಿಲ್ವಂತ? ಯಾರ್ದೋಗೋಸ್ಕರ ಅವೆಲ್ಲ ಮಾಡೋದಲ್ವಾ? ನಮ್ಮನ್ನ ಅವ್ರು ಕಾಪಾಡ್ತಾರೆ, ನಾವೆಲ್ಲ ಸ್ವರ್ಗಕ್ಕೆ ಹೋಗ್ತೀವಿ, ನಮಗೆ ಅವ್ರು ಸಿಕ್ಬಿಡ್ತಾರೆ, ಇವ್ರು ಸಿಕ್ಬಿಡ್ತಾರೆ ಅಂತೆಲ್ಲ ಮಾಡ್ತಾರಲ್ಲ, ಬರ್ಲಿಲ್ವಂತ? ಓ ಅದು ಬೇಡವಾ ಸ್ವರ್ಗ? ಓ ಹಂಗ, ಒರೆಸ್ಕೊಳ್ಳಿ. ಇನ್ನು ಪೋಕ್ಸೋ ಪ್ರಕರಣದ ಆರೋಪಿ ಮುರುಘಾ ಶ್ರೀಗಳು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನುಸಾರ ಸಂತ್ರಸ್ತೆಯರೂ ಸೇರಿ 12 ಪ್ರಮುಖ ಆರೋಪಿಗಳ ವಿಚಾರಣೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಕೋರ್ಟ್ ಆದೇಶದ ಮೇರೆಗೆ ಮುರುಘಾ ಶ್ರೀಗಳು ಜೈಲಿನಿಂದ ಬಿಡುಗಡೆ ಆದರು. ಈ ವೇಳೆ ಬೆಂಬಲಿಗರು, ಭಕ್ತರಿಂದ ಸ್ವಾಮೀಜಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರಲು ಅನುಮತಿ ಇಲ್ಲದ ಕಾರಣ ಶಿವಮೂರ್ತಿ ಶರಣರು ದಾವಣಗೆರೆಯ ಶಿವಯೋಗಿ ಮಂದಿರಕ್ಕೆ ತೆರಳಿದ್ದಾರೆ. ಅಂದ ಹಾಗೆ ಇನ್ನು 80ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಪಾಟಿ ಸವಾಲು ನಡೀಬೇಕಿದೆ. ದೇಶದ ಪ್ರಮುಖ ಉದ್ಯಮಿ ರತನ್ ಟಾಟಾ ಇವತ್ತು ಮುಂಬೈನ ಆಸ್ಪತ್ರೆಗೆ ಹೋಗಿದ್ರು. ಹೀಗಾಗಿ 86 ವರ್ಷದ ರತನ್ ಟಾಟಾ ಆರೋಗ್ಯದ ನಾನಾ ಸುದ್ದಿ ವದಂತಿ ಹರಿದಾಡಿದ್ವು. ಹೀಗಾಗಿ ರತನ್ ಟಾಟಾ ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಆರೋಗ್ಯವಾಗಿದ್ದೀನಿ, ಯಾರೂ ಆತಂಕಗೊಳ್ಳೋ ಅಗತ್ಯತೆ ಇಲ್ಲ, ನಾನು ಐಸಿಯು ಸೇರಿದ್ದೇನೆ ಎಂಬುದೆಲ್ಲ ವದಂತಿ. ವಯಸ್ಸು ವೆಚ್ಚ ಆರೋಗ್ಯ ಸಮಸ್ಯೆಗಳೇನಿದೆ ಅದಕ್ಕೆ ತಪಾಸಣೆ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ, ನಾನು ಕ್ಷೇಮವಾಗಿಯೇ ಇರ್ತೀನಿ ಅಂತ ರತನ್ ಟಾಟಾ ತಿಳಿಸಿದ್ದಾರೆ. ಬಿಪಿ ಲೆವೆಲ್ ಇಳಿದ ಕಾರಣ ರತನ್ ಟಾಟಾ ಇವತ್ತು ಬೆಳಗ್ಗೆ ಮುಂಬೈನ ಬ್ರಿಚ್ ಕ್ಯಾಂಡಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು. ಬನ್ನೇರುಘಟ್ಟದಲ್ಲಿ ಸಫಾರಿಗೆ ಆಗಮಿಸಿದ್ದ ಪ್ರವಾಸಿಗರ ಬಸ್ ಬಳಿ ಚಿರತೆ ಸುಳಿದಾಡಿದೆ. ಸಫಾರಿ ಬಸ್ ಕಿಟಕಿ ಬಳಿ ಹಾರಿ ಮುಖವನ್ನು ಹೊದಗಿಸಿದೆ. ಇದರಿಂದ ಕೆಲ ಪ್ರವಾಸಿಗರು ಗಾಬರಿಗೊಂಡರು, ಇನ್ನು ಕೆಲವರು ಖುಷಿಪಟ್ಟರು. ಈ ವಿಡಿಯೋ ವೈರಲ್ ಆಗಿದೆ. ಅತ್ತ ಹೊಸಪೇಟೆಯ ಸೀತಾರಾಮ ತಾಂಡಾ ಬಳಿ ಕರಡಿಯೊಂದು ಓಡಿ ಹೋಗಿ ಮರವೇರಿದ ದೃಶ್ಯ ವಾಹನ ಸವಾರರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿದೆ.